14 ದಿನಗಳಿಂದ ಬಾಹ್ಯಾಕಾಶ ಕೇಂದ್ರದಲ್ಲೋ ಭಾರತದ ಗಗನಯಾನಿ ಶುಭಾಂಶು ಶುಕ್ಲಾ ಬಾಹ್ಯಾಕಾಶ ಯಾತ್ರೆ ಅಂತಿಮ ಘಟ್ಟ ತಲುಪಿದೆ. ಬಾಹ್ಯಾಕಾಶದಲ್ಲಿ ಭಾರತದ 7 ಪ್ರಯೋಗಗಳನ್ನು ಯಶಸ್ವಿಗೊಳಿಸಿರುವಂತ ಶುಕ್ಲಾ ನಾಳೆ ಭೂಮಿಗೆ ವಾಪಸ್ ಆಗ್ತಾ ಇದ್ದಾರೆ. ಗಗನಯಾತ್ರಿಗಳ ಸ್ವಾಗತಕ್ಕೆ ನಾಸಾ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಬಾಹ್ಯಾಕಾಶದಿಂದ ಶುಭಾಂಶು ವಾಪಸ್ಗೆ ಒಂದೇ ದಿನ ಬಾಕಿ. ನಾಳೆ ಭೂಮಿಗೆ ರಿಟರ್ನ್ ಆಗಲಿರುವ ಭಾರತದ ಗಗನಯಾನಿ ಆಕ್ಸಿಯಂ 4 ಯೋಜನೆ ಮೂಲಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿರುವ ಭಾರತದ ಗಗನಯಾನಿ ಶುಭಾಂಶು ಶುಕ್ಲಾರ 14 ದಿನಗಳ ವಾಸ ಮುಗಿಯುತ್ತಾ ಬಂದಿದ್ದು ಗರ್ ವಾಪಸ್ಸಿಗೆ ಕೌಂಟ್ ಡೌನ್ ಶುರುವಾಗಿದೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಜೂನ್ 10 ಅಂದ್ರೆ ನಾಳೆ ಶುಭಾಂಶು ಶುಕ್ಲಾ ಸೇರಿದಂತೆ 4 ಗಗನಯಾನಿಗಳು ಭೂಮಿಗೆ ವಾಪಸ್ ಆಗಲಿದ್ದಾರೆ. ಇದಕ್ಕಾಗಿ ಇಸ್ರೋ ಮತ್ತು ಆಕ್ಸಿಯಂ ಸಂಸ್ಥೆಗಳು ಸಕಲ ತಯಾರಿ ನಡೆಸಿದ್ದು ಆ ಕ್ಷಣಕ್ಕಾಗಿ ಭಾರತ ಮಾತ್ರವಲ್ಲ, ಇಡೀ ವಿಶ್ವವೇ ತುದಿಗಾಲಲ್ಲಿ ನಿಂತು ಕಾತುರದಿಂದ ಕಾಯುತ್ತಿದೆ. ಜೂನ್ 25ರಂದು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ 4 ISSಗೆ ಪ್ರಯಾಣ ಬೆಳೆಸಿದ್ದರು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಶುಭಾಂಶು ಶುಕ್ಲಾ ಸ್ಟೆಮ್ ಸೆಲ್, ಬಾಹ್ಯಾಕಾಶದಲ್ಲಿ ಮನುಷ್ಯರ ಮೂಳೆ ಸವಿತ, ಗಿಡಗಳನ್ನು ಬೆಳೆಯುವುದು ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಸಂಶೋಧನೆ, ಅಧ್ಯಯನ ನಡೆಸಿದ್ದಾರೆ. 4 ಗಗನಯಾನಿಗಳು ಒಟ್ಟಾರೆ 64 ಪ್ರಯೋಗ ಅಧ್ಯಯನ ನಡೆಸಿದ್ದಾರೆ. ಭಾರತದ ಗಗನಯಾನಿ ಶುಭಾಂಶು ಶುಕ್ಲಾ 7 ಪ್ರಯೋಗ ಮಾಡಿದ್ದಾರೆ. ಬಾಹ್ಯಾಕಾಶ ಕೇಂದ್ರದಲ್ಲಿ ರೈತನಾದ ಶುಭಾಂಶು ಶುಕ್ಲಾ. ಇಸ್ರೋ ಯೋಜಿಸಿದ್ದ 7 ಪ್ರಯೋಗಗಳು ಯಶಸ್ವಿಯಾಗಿದೆ ಎಂದು ತಿಳಿದು ಬಂದಿದೆ. ಇದರಲ್ಲಿ ಒಂದಾದ ಶೂನ್ಯ ಗುರುತ್ವದಲ್ಲಿ ಟಾರ್ಡಿಗ್ರೇಡ್ ಹುಳುವಿನ ಬದುಕುವ ಸಾಮರ್ಥ್ಯದ ಪ್ರಯೋಗ ಯಶಸ್ವಿ ಬಗ್ಗೆ ಇಸ್ರೋ ಮಾಹಿತಿ ನೀಡಿತ್ತು. ಇದೀಗ ಧಾರವಾಡ ವಿಜ್ಞಾನಿಗಳ ನೇತೃತ್ವದಲ್ಲಿ ಅಂತರಿಕ್ಷದಲ್ಲಿ ಮೊಳಕೆ ಪ್ರಯೋಗ ಯಶಸ್ವಿಯಾಗಿದೆ. ಅಂತರಿಕ್ಷದಲ್ಲಿ ಹೆಸರು ಕಾಳು, ಮೆಂತ್ಯೆ ಬೀಜಗಳನ್ನ ನೆಟ್ಟು ಮೊಳಕೆ ಹೊಡೆಸುವ ಪ್ರಯೋಗದಲ್ಲಿ ಶುಭಾಂಶು ಸಕ್ಸಸ್ ಆಗಿದ್ದು ಇದರ ಫೋಟೋ ಹಂಚಿಕೊಂಡಿದ್ದಾರೆ. ಈ ಮೂಲಕ ಗಗನಯಾನಿ ಬಾಹ್ಯಾಕಾಶ ಕೇಂದ್ರದಲ್ಲಿ ರೈತರಾಗಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಗುರುತ್ವಾಕರ್ಷಣ ಶಕ್ತಿ ಇರಲ್ಲ. ಹೀಗಾಗಿ ISSನಲ್ಲಿ ಕೆಲಸ ಮಾಡುವುದು ಅದ್ಭುತ ಅನುಭವ. ಬಾಹ್ಯಾಕಾಶ ನಿಲ್ದಾಣ ಹಾಗೂ ಸಂಶೋಧಕರ ಮಧ್ಯೆ ಬ್ರಿಡ್ಜ್ ಆಗಿ ನಾನು ಕೆಲಸ ಮಾಡುವುದಕ್ಕೆ ಹೆಮ್ಮೆಯಾಗುತ್ತಿದೆ ಎಂದು ಶುಭಾಂಶು ಶುಕ್ಲಾ ಹೇಳಿದ್ದಾರೆ. ಇನ್ನು ಹ್ಯಾಮ್ ರೇಡಿಯೋ ಮೂಲಕ ಬಾಹ್ಯಾಕಾಶ ನಿಲ್ದಾಣದಿಂದ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ್ರು. ಈ ವೇಳೆ ಭವಿಷ್ಯದಲ್ಲಿ ಗಗನಯಾತ್ರಿಗಳಾಗಬಹುದು ಮತ್ತು ಚಂದ್ರನ ಮೇಲೆ ನಡೆಯಬಹುದು ಎಂದು ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿದ್ದಾರೆ. ಒಟ್ಟಾರೆ ಶುಭಾಂಶು ಶುಕ್ಲಾ ಅವರ 14 ದಿನ ವಾಸ ಮುಕ್ತಾಯ ಹಂತ ತಲುಪಿದ್ದು ನಾಳೆ ಅವರು ಭೂಮಿಗೆ ಬರುವ ಸಾಧ್ಯತೆ ಇದೆ. ಆದ್ರೆ ನಾಸಾ, ಇಸ್ರೋ, ಆಕ್ಸಿಯಂ 4 ಮಿಷನ್ ಸಂಸ್ಥೆಯಾಗಲಿ 4 ಗಗನಯಾನಿಗಳು ಭೂಮಿಗೆ ಬರುವ ನಿಖರ ದಿನಾಂಕ ಹಾಗೂ ಸಮಯವನ್ನು ಇನ್ನೂ ನಿಗದಿಪಡಿಸಿಲ್ಲ. ನಾಳೆ ಭೂಮಿ ಮೇಲಿನ ವಾತಾವರಣದ ಮೇಲೆ ಶುಭಾಂಶು ಘರ್ ವಾಪಸಿ ಭವಿಷ್ಯ ನಿರ್ಧಾರವಾಗಲಿದೆ. ಸದ್ಯ ಅಮೆರಿಕದ ಕರಾವಳಿಯಲ್ಲಿ ಪ್ರತಿಕೂಲ ಹವಾಮಾನ ಇರೋದ್ರಿಂದ ಕೆಲ ಮೂಲಗಳ ಪ್ರಕಾರ ಜೂನ್ 14ರ ಬಳಿಕ ಭೂಮಿಯನ್ನ ತಲುಪಬಹುದು ಎನ್ನಲಾಗ್ತಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.